ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಮಕರ ರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡ್ರೋ ಬನ್ನಿ. ಗುರುವಿನ ದೃಷ್ಟಿ ಸಂಪೂರ್ಣವಾಗಿ ನಿಮ್ಮೇಲ್ ಬೀಳೋದ್ರಿಂದ ನಿಮಗೆ ಒಳ್ಳೆ ವ್ಯಕ್ತಿ, ಒಳ್ಳೆ ವಿಚಾರಗಳಿಂದ ನೆಮ್ಮದಿ ಸಿಗತ್ತೆ. ಹಾಗೂ ಒಳ್ಳೆ ಬುದ್ಧಿ ಮತ್ತು ಒಳ್ಳೆ ಮನಸ್ಸು ಕೂಡ ಈ ತಿಂಗಳು ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಂತೂ ನೀವು ಆಸನೆ ಪಡಲ್ಲ. ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗ್ತಿರ್ತೀರಾ. ಆದ್ರೆ ಪ್ರತಿಫಲ ಖಂಡಿತವಾಗ್ಲೂ ಈ ತಿಂಗಳಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಂತ ಲಾಭಕರವಾಗಿದೆ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ, ಖಂಡಿತವಾಗ್ಲೂ ಈ ತಿಂಗಳು ಕೆಲಸ ಸಿಗೋ ಸಾಧ್ಯತೆ ಇದೆ. ಹೊಸದಾಗಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಈ ತಿಂಗಳು ಶುಭದಾಯಕವಾಗಿರುತ್ತೆ. ಮನೆ, ಭೂಮಿ, ವಾಹನ ಖರೀದಿಸೋರ್ಗೂ ಕೂಡ ಈ ತಿಂಗಳು ಖರೀದಿಸಬಹುದು. ಪ್ರಯತ್ನ ಪಡಿ. ಭೂಮಿ ವಿಚಾರದಲ್ಲಿ ವ್ಯಾಜ್ಯ ಏನಾದ್ರೂ ಇದ್ರೆ ಬಗೆಹರಿಯುತ್ತೆ. ಟ್ರೇಡಿಂಗ್, ಗ್ಯಾಂಬ್ಲಿಂಗ್ ಅಂತಹ ಕೆಲಸ ಮಾಡ್ತಿದ್ರೆ ಹುಷಾರಾಗಿರಿ. ಒಂದೇ ಸಮನೆ ಅತಿಯಾದ ದುಡ್ಡು ಬಂದ್ರೆ ತಾಳ್ಮೆಯಿಂದ ಇರಿ. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಅತಿಯಾದ ಲಾಭ ಸಿಕ್ಕಿದ್ರೆ ಯಾರಿಗೆಲ್ಲ ನೀವು ದುಡ್ಡು ಕೊಡಬೇಕು ಅವರಿಗೆ ಅವರ ದುಡ್ಡನ್ನ ಹಿಂತಿರುಗಿಸಿ. ಇದರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನ ಅನುಕೂಲಕರವಾಗಿರುತ್ತೆ. ನೀವೆಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ಸ್ ನಿಮ್ಗೆ ಪ್ರೀತಿ ತೋರಿಸ್ತಿರಲ್ಲ. ಈ ತಿಂಗಳು ಯಾಕೆ ಅಂತ ಇದು ಕೂಡ ಅರ್ಥ ಆಗತ್ತೆ. ನೀವೇ ಅತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಹಾಗೆ ನೀವೇ ಚೇಂಜ್ ಆಗ್ಬೇಕು ಅಂತ ತಿಳಿಯುತ್ತೆ. ದೇವರ ಭಕ್ತಿ ಹೆಚ್ಚಾಗತ್ತೆ. ಹಾಗೂ ಕುಟುಂಬದಲ್ಲಿ ಜವಾಬ್ದಾರಿಗಳು ತಗೋತೀರಾ. ಎಲ್ಲ ಜನರು ನಿಮ್ಮನ್ನ ಹೆಚ್ಚು ನಂಬ್ತಾರೆ. ಯಾವತ್ತೂ ಕೂಡ ಬೇರೆಯವ್ರ ಚಾಡಿ ಮಾತನ್ನ ಕೇಳಬೇಡಿ. ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಕೊಡೋದ್ರಿಂದ ಏನೇ ಸಂಕಷ್ಟಗಳಿದ್ರು ಪರಿಹಾರಗಳಾಗತ್ತೆ.